ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಈ ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು? ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಯಿಂದ ಈಗಾಗಲೇ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಘೋಷಣೆ ಆಗ್ತಿದ್ದಾಗೆ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಕೊಡಬೇಕು ಅನ್ನೋ ಒಂದು ಕುತೂಹಲದ ಮಾಹಿತಿಯನ್ನ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ವಿಚಾರವಿಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಹೇಳ್ತಾರೆ. ಅದು ನಿಜ. ಯಾಕೆ ಅಂತ ಹೇಳಿದ್ರೆ ಸುಮಾರು 6ರಿಂದ 7 ಬಾರಿ ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂತ ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಒಬ್ಬ ಜನಸಾಮಾನ್ಯರಲ್ಲೇ ಸಾಮಾನ್ಯ ಅನ್ನೋ ರೀತಿಯಾಗಿ ಬಿಜೆಪಿ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ಯಾರಿಗೆ ಕೊಡುತ್ತೆ? ಅದಕ್ಕಿಂತ ಮುಂಚೆ ಇಲ್ಲಿಯವರೆಗೂ ಏನಾಗಿತ್ತು ದಾವಣಗೆರೆ ಇತಿಹಾಸದಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ರೆ ಯಾರು ಗೆಲ್ಲೋದೇ ಇಲ್ಲ ಅನ್ನೋ ಒಂದು ಮಾಹಿತಿ ಸಂಪೂರ್ಣವಾಗಿ ಕರ್ನಾಟಕದಾಗ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಗೊತ್ತು. ಆದ್ರೆ ಈ ಬಾರಿ ಏನು ಜನರ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಶಾಮನೂರು ಕುಟುಂಬದಲ್ಲಿ ಯಾರ್ಯಾರ ಒಬ್ರಿಗೆ ಕೊಟ್ರೆ ಮುಸ್ಲಿಂ ಸಮುದಾಯದ ಓಟ್ಗಳೆಲ್ಲ ಬಿಜೆಪಿ ಬರುತ್ತೆ ಅಂತ ಬಿಜೆಪಿಯಲ್ಲಿ ಇರ್ತಕ್ಕಂಥ ಲೀಡರ್ಸ್ ಗಳೇ ಹೇಳ್ತಾ ಇದ್ದಾರೆ. ಇದು ಏನಾದ್ರೂ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ವರವಾಗುತ್ತಾ? ಎಸ್ ಕುಟುಂಬಕ್ಕೆ ಏನಾದ್ರೂ ಮುಳ್ಳಾಗುತ್ತಾ? ಆದ್ರೆ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ, ಬಿಜೆಪಿಯಿಂದ ದಾಸ್ ಕರಿಯಪ್ಪ ಶ್ರೀನಿವಾಸ್ ಆದ್ರೆ ಕಾಂಗ್ರೆಸ್ ಇಂದ ಯಾರು ಎಂಬ ಕ್ವಶನ್ ಮಾರ್ಕ್ ಇದು ಹೀಗೆ ಇರುತ್ತೆ. ಇವತ್ತು ತಪ್ಪಿದ್ರೆ ನಾಳೆ. ಈಗಾಗ್ಲೇ 90% ಶಾಮನೂರು ಕುಟುಂಬದವರು ಸಮರ್ಥವಾದ ಅಭ್ಯರ್ಥಿ ಅಂತ ಈಗಾಗ್ಲೇ ಘಂಟಾಘೋಷವಾಗಿ ಎಲ್ಲಾ ಕಡೆಗೂ, ಅಂದ್ರೆ ಜನರ ಮಾಹಿತಿ ಮೇರೆಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಸ್ ಕುಟುಂಬ ಅಂತ ಹೇಳೋದ್ಕಿಂತಲೂ ಅವರು ಸಹ ಎಸ್ ಮಲ್ಲಿಕಾರ್ಜುನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ಜನರಿಗೆ ಬಿಟ್ಟಿದ್ದು, ಜನರು ಹೇಗೆ ಹೇಳ್ತಾರೆ ಆ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಈಗಾಗ್ಲೇ ಎಸ್ ಬೆಂಬಲಿಗರು, ಏನು ಶಾಮನೂರು ಶಿವಶಂಕರಪ್ಪನ ಅಭಿಮಾನಿಗಳಾಗಿರ್ಬೋದು, ಶಾಮನೂರು ಮಲ್ಲಿಕಾರ್ಜುನ್ ಅವರ ಅಭಿಮಾನಿಗಳಾಗಿರ್ಬೋದು, ವೋಟರ್ಸ್ ಗಳಾಗಿರ್ಬೋದು, ಅದೇ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಕೆಲವು ಕಮಿಟಿಯವರು ಸಹ ಸಮರ್ಥವಾದ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಪಕ್ಷದಿಂದ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿಯಿಂದ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ದಾವಣಗೆರೆ ಜನತೆಗೆ ಅತಿ ಹೆಚ್ಚು ಖುಷಿ ತಂದು ಕೊಟ್ಟಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ಪ್ರತಿಯೊಬ್ಬರು ಡಿವಿಜಿ ವಾಯ್ಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಈಗಾಗಲೇ ಶ್ರೀನಿವಾಸ್ ಅವರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿ. ಇಲ್ಲಿವರೆಗೂ ನಮ್ಮ ನಡುವೆ ಪೈಪೋಟಿ ಇದ್ದದ್ದು ನಿಜ. ಆದರೆ ನಮ್ಮಲ್ಲಿ ವ್ಯಕ್ತಿಗಿನ ಪಕ್ಷ ಮುಖ್ಯ, ಪಕ್ಷಕ್ಕಿನ ದೇಶ ಮುಖ್ಯ ಅನ್ನೋ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ನಾನು ಆಕಾಂಕ್ಷಿಯಾಗಿ ನನಗೇನಾದರೂ ಅಭ್ಯರ್ಥಿ ಮಾಡಿದ್ರೆ ನಾನೇನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೆ, ಅದರ 2 ಪಟ್ಟು ಶ್ರಮಪಟ್ಟು ನಾನು ಈ ಸಾರಿ ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಸಂಪೂರ್ಣ ಪ್ರಯತ್ನವನ್ನ ನಮ್ಮೆಲ್ಲ ಹಿರಿಯರ ಜೊತೆ ಸೇರಿ ಮಾಡ್ತೀನಿ. ಯಾಕಂದ್ರೆ ಈಗಾಗಲೇ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾನಿರ್ಬೋದು, ಕೊಳೆನಹಳ್ಳಿ ಸತೀಶ್ ಅವರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಎಲ್ಲರೂ ಅಭ್ಯರ್ಥಿ ಆಗಿದ್ವಿ. ಆದ್ರೆ ಈ ಸಾರಿ ಇರ್ತಕ್ಕಂಥ ಸುವರ್ಣ ಅವಕಾಶ ಬಿಜೆಪಿಗೆ ಯಾವಾಗೂ ಸಿಕ್ಕಿಲ್ಲ. ಈಗಾಗಲೇ ಎಲ್ಲ ರೀತಿಯ ಬಿಜೆಪಿ ಗೆಲ್ಲಲಿಕ್ಕೆ ಒಳ್ಳೆ ವಾತಾವರಣ ಇತ್ತು. ಇವತ್ತು ಶಾಮನೂರು ಕುಟುಂಬದ ವಿರುದ್ಧ ಜನ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅನ್ನೋದು ನಾವೆಲ್ಲ ನೋಡಿದೀವಿ. ಇಂಥ ಅವಕಾಶವನ್ನ ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ನಮಗೆ ಕಮಲವನ್ನ ಒಂದು ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ಬೇಕನ್ನೋ ಒಂದು ಉದ್ದೇಶ ಐತಿ, ಆ ಒಂದು ಆಸೆ ಐತಿ. ಇದುವರೆಗೂ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನು ನೋಡಿಲ್ಲ. ನಾವು ಈ ರೀತಿ ಒಳ್ಳೆ ವಾತಾವರಣ ಇರ್ತಕ್ಕಂಥ ಅವಕಾಶವನ್ನ ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ಏನೇ ಪರಿಸ್ಥಿತಿ ಬಂದ್ರು, ಏನೇ ಸಂದರ್ಭ ಬಂದ್ರು, ಶತಾಯ ಗತಾಯ ನಮ್ಮ ಎಲ್ಲ ತನು ಮನ ಧನದಿಂದ ಶ್ರೀನಿವಾಸ್ ಅವ್ರ ಜೊತೆ ನಾವು ಇರ್ತೀವಿ. ನಮಗೆ ಕಮಲದ ಚಿಹ್ನೆ ಮುಖ್ಯ. ಕಮಲದ ಚಿಹ್ನೆ ಈ ಸಾರಿ ದಕ್ಷಿಣದಲ್ಲಿ ಹರಳೆ ಹರಳುತ್ತೆ. ನಾವೀಗಾಗಲೇ ಆ ಕಡೆಗೆ ನಮ್ಮ ಪೈಲವನ್ರಿಗೆ ಇಳಿಸ್ಬಿಟ್ಟಿವಿ. ಆ ಕಡೆಯಿಂದ ಯಾವ ಪೈಲವನ್ರು ಬಂದ್ರು